अनादिम् अमेयम् अजेयम् अचिन्त्यम् अमोघम् अपूर्वम् अनन्तम् अखण्डम् अनादिम् अमेयम् अजेयम् अचिन्त्यम् अमोघम् अपूर्वम् अनन्तम् अखण्डम् धर्मस्थल क्षेत्र वरपरं ज्योतिम् ಸ್ನೇಹಿತರೆ, ಇವಾಗ ನೀವು ನೋಡ್ತಿರಲ್ಲ, ಇದು ಬಂಗಾರಪೇಟೆ. ಇಲ್ಲಿ ನೋಡ್ಬೋದು ನೀವು ಗೇಟು. ಬಂಗಾರಪೇಟೆ ನಗರಕ್ಕೆ ಸುಸ್ವಾಗತ. ಈ ಬಂಗಾರಪೇಟೆಯ ಮುಖಾಂತರವಾಗಿ ನಾವು ಎಲ್ಲಿಗೆ ಹೋಗ್ಬೇಕಂತಂದರೆ ಕಮ್ಮಸಂದ್ರ ಅಂತ ಹೇಳ್ತು. ಅಲ್ಲೇ ಕೋಟಿಲಿಂಗ ಏನು ಈ ದೇವಾಲಯ ಇದೆಯಲ್ಲ, ಆ ಕೋಟಿಲಿಂಗ ದೇವಾಲಯಕ್ಕೆ ಇದೇ ಮಾರ್ಗವಾಗಿ ಇವಾಗ ನಾವು ಹೋಗ್ಬೇಕಾಗ್ತದೆ. ನನ್ನ ಜನ್ಮ ಬರೆದಿಟ್ಟನಂತೆ ಬ್ರಹ್ಮ ಇಲ್ಲಿಯೇ ಇಲ್ಲಿಯೇ ಎಂದಿಗೂ ನಾನಿಲ್ಲಿಯೇ. ಹುಟ್ಟಿದರೆ ಕನ್ನಡ ನಾಡನ್ನು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಸ್ನೇಹಿತರೆ, ಇವಾಗ ನೀವು ನೋಡ್ತಿದ್ರಲ್ಲ, ಓಂ ಶ್ರೀ ಕೋಟಿಲಿಂಗೇಶ್ವರ ಸ್ವಾಮಿ ದೇವಾಲಯ ಕಮ್ಮಸಂದ್ರ. ಇದು ಪ್ರವೇಶ ದ್ವಾರ. ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ನಾವು ಕೋಟಿಲಿಂಗ ಏನಿದೆಯಲ್ಲ ಅಲ್ಲಿ ಇವಾಗ ಹೋಗ್ತಾ ಇದ್ದೀವಿ. ಪಾದರಕ್ಷೆಗಳು ಬಿಡುವ ಸ್ಥಳ ಇದು. ಎಂಟ್ರೆನ್ಸ್ ಪ್ರವೇಶಕ್ಕೆ 20 ರೂಪಾಯಿ. ತೆಂಗಿನಕಾಯಿ ಹೊಡೆಯುವ ಸ್ಥಳ. ಪ್ರವೇಶಕ್ಕೆ 20 ರೂಪಾಯಿಯನ್ನು ಕೊಟ್ಟು ಇಲ್ಲಿ ಒಳಗಡೆ ಪ್ರವೇಶವನ್ನು ತೆಗೆದುಕೊಳ್ಬೇಕು. ಇಲ್ಲಿಂದ ತಿರ್ಕೊಂತ ಎಂಟ್ರಿ ಇಲ್ಲ. ಕೌಂಟರ್ ಒಬ್ಬರಿಗೆ 20 ರೂಪಾಯಿ. ಹಾಯ್, ಹಲೋ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಎಲ್ಲಿ ಕರ್ಕೊಂಡು ಬಂದಿದ್ದೀನಿ ಅಂತಂದರೆ, ಕೋಟಿಲಿಂಗಗಳೆಲ್ಲವ ಅಂತಂತ ಹುಡ್ಕೋತ ಹೋದ್ರೆ ನಿಮಗೆ ಸಿಗೋದಿಲ್ಲ. ಆದರೆ 1 ಕೋಟಿ ಲಿಂಗಗಳು ಒಂದೇ ಸ್ಥಳದಲ್ಲಿ ನಿಮಗೆ ಕಾಣಬೇಕಂತಂದರೆ ಆ ಒಂದು ಸ್ಥಳನೇ ಕೋಲಾರ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಕಮ್ಮಸಂದ್ರ ಅಂತ ಈ ಒಂದು ಗ್ರಾಮದಲ್ಲಿ ಸುಮಾರು 90 ಲಕ್ಷ ಲಿಂಗಗಳು ಆಲ್ರೆಡಿ ಇಲ್ಲಿ ಪ್ರತಿಷ್ಠಾಪನೆ ಆಗಿದೆ. 1 ಕೋಟಿ ಲಿಂಗಗಳು ಇಲ್ಲಿ ಪ್ರತಿಷ್ಠಾಪಿಸುವ ಉದ್ದೇಶವನ್ನು ಹೊಂದಲಾಗಿದೆ. ಇಲ್ಲಿ ನೋಡ್ಬೋದು, ನನಗೆ ಹಿಂದ್ಗಡೆ ಯಾವ ಕಡೆ ನೋಡಿದರೂ ಸಹ ನಿಮಗೆ ಲಿಂಗಗಳು ಸಹ ಯಾವ ರೀತಿ ಕಂಡು ಬರ್ತಾವೆ ಅಂಥೇಳಿ ನಿಮಗೆ ಪ್ರತಿಯೊಂದು ಈ ಒಂದು ಕ್ಷೇತ್ರದ ಏನೇನಿದೆಯಲ್ಲ ಅದ್ರ ಎಲ್ಲದರ ಕುರಿತು ನಿಮಗೆ ಮಾಹಿತಿಯನ್ನು ಹಂಚ್ಕೊತಿದ್ದೀನಿ. ಬನ್ನಿ ಸ್ನೇಹಿತರೆ, ಈ ವ್ಲಾಗಲ್ಲಿ ಏನಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಇವಾಗೇನು ಈ ಕೋಟಿಲಿಂಗೇಶ್ವರ ಈ ಒಂದು ಕೋಟಿ ಲಿಂಗಗಳನ್ನು ಈ ಒಂದು ಸ್ಥಳದ ಈ ಒಂದು ಕೋಟಿ ಲಿಂಗಗಳಲ್ಲಿ ಮೊಟ್ಟ ಮೊದಲನೇದಾಗಿ ಸ್ಥಾಪನೆಯಾದಂತಹ ಲಿಂಗವೇ ಅತಿ ದೊಡ್ಡ ಲಿಂಗ, 108 ಅಡಿ ಎತ್ತರವಾದಂತಹ ಈ ಲಿಂಗವನ್ನು ಸ್ಥಾಪನೆ ಮಾಡಿದವರು ಯಾರಪ್ಪ ಅಂತಂದರೆ ಶ್ರೀ ಸಾಂಬವಮೂರ್ತಿ ಸ್ವಾಮೀಜಿ ಅಂತಕ್ಕಂಥವ್ರು. ಈ ಒಂದು ಲಿಂಗವನ್ನು ಅವರು ಸ್ಥಾಪನೆ ಮಾಡ್ತಾರೆ. ಕೇವಲ ಅವರು 1 ಲಿಂಗ ಸ್ಥಾಪನೆ ಮಾಡಿ 1ಕ್ಕೆ 5 ಲಿಂಗ, 5ಕ್ಕೆ 10 ಲಿಂಗ, 10ಕ್ಕೆ 100, 100ಕ್ಕೆ 1000, 1000ಕ್ಕೆ 10,000, 10,000ಕ್ಕೆ ಲಕ್ಷ. ಹೀಗೆ ಅವರ ಒಂದು ಕೊನೆಯ ಆಸೆ ಏನಿತ್ತಪ್ಪ ಅಂತಂದರೆ 1 ಕೋಟಿ ಲಿಂಗವನ್ನು ಅವರು ಈ ಒಂದು ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಂತಕ್ಕಂತಹ ಅವರ ಒಂದು ಆಸೆ. ಆದರೆ ಅವರ ಆಶೆಯನ್ನು ಈಡೇರಿಸುವಂತಹ ಕ್ಷಣದಲ್ಲಿ ಅವರು 2018ರಲ್ಲಿ ಅವರ ಲಿಂಗೈಕ್ಯರಾಗ್ತಾರೆ. ಆದರೆ ಅವರ ಭಕ್ತಾದಿಗಳು ಏನು ಮಾಡ್ತಾರಪ್ಪ ಅಂತಂದರೆ ಯಾವುದೇ ರೀತಿ ಅವರು ಇದನ್ನು ಬಿಡಬಾರ್ದು ಅಂತ ಹೇಳಿಬಿಟ್ಟು ಇವಾಗ ಆಲ್ಮೋಸ್ಟ್ ಸುಮಾರು 90 ಲಕ್ಷ ಲಿಂಗಗಳನ್ನು ನೋಡ್ಬೋದು. ನನ್ನ ಹಿಂದ್ಗಡೆ ಎಲ್ಲ ಪ್ರತಿಯೊಂದು ಕಡೆ ಯಾವ ಥರ ಲಿಂಗಗಳನ್ನು ಅವರು
ತಮ್ಮ ಭಕ್ತಿಯಿಂದ ಏನಪ್ಪ ಪ್ರತಿಯೊಂದು ಲಿಂಗಗಳು 1 ಅಡಿ ಹಿಡ್ಕೊಂಡು ಎಷ್ಟು 3 ಅಡಿ 4 ಅಡಿ 5 ಅಡಿ ನಿಮ್ಮದು ಭಕ್ತಿ ಯಾವ ರೀತಿ ಇದೆ ಆ ರೀತಿಯಾಗಿ ಅವರು ಈ ಒಂದು ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡ್ಬೋದು. ಹೀಗಾಗಿ ಇವಾಗ ಸುಮಾರು 90 ಲಕ್ಷ ಲಿಂಗಗಳು ಪ್ರತಿಷ್ಠಾಪನೆ ಆಗಿವೆ. ಇನ್ನೊಂದು ಒಂದಿಷ್ಟಾದರೆ ಇಲ್ಲಿ 1 ಕೋಟಿ ಲಿಂಗಗಳ ಪ್ರತಿಷ್ಠಾಪನೆ ಆಗ್ತವೆ. ಈ ಒಂದು ಕ್ಷೇತ್ರ ಅದ್ಭುತವಾದಂಥ ಕ್ಷೇತ್ರ. ಈ ಒಂದು ಲಿಂಗ ಇದ್ರೆ 108 ಅಡಿ ಎತ್ತರ ಲಿಂಗ. ಈ ಒಂದು ಲಿಂಗದ ಮುಂಭಾಗದಲ್ಲಿಯೇ ನೀವು ನೋಡ್ಬೋದು ಇಲ್ಲಿ ನಂದಿ ವಿಗ್ರಹ. ಈ ನಂದಿ ವಿಗ್ರಹ ಸುಮಾರು 32 ಅಡಿ ಎತ್ತರದಲ್ಲಿರ್ತಕ್ಕಂಥ ಅತ್ಯದ್ಭುತವಾದಂತಹ ಈ ಒಂದು ನಂದಿ ವಿಗ್ರಹ ನೋಡಲು 2 ಕಣ್ಣುಗಳು ಸಾಲಲ್ಲ, ಅಷ್ಟೊಂದು ಅದ್ಭುತವಾದಂತಹ ಈ ಒಂದು ಲಿಂಗ ಆಗಲಿ ಮತ್ತು ಈ ಒಂದು ನಂದಿ ಆಗಲಿ ಇಲ್ಲಿರ್ತಕ್ಕಂತಹ ಹಲವಾರು ಲಿಂಗಗಳನ್ನು ನೋಡ್ಬೋದು. ಯಾರದೇ ಭಕ್ತಿ ತೀರಿದ ನಂತರ ಅವರು ಇಲ್ಲಿ ಲಿಂಗಗಳನ್ನು ಮಾಡಿ ಈಗ ಸುಮಾರು 90 ಲಕ್ಷ ಲಿಂಗಗಳು ಇಲ್ಲಿ ಸೃಷ್ಟಿಯಾಗಿವೆ. ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಯಾರು ಈ ಒಂದು ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ದಾನಿಗಳು, ಈ ಥರ ಅವ್ರ ಹೆಸರುಗಳು ಅವರು ಯಾವುದೇ ರೀತಿ ಯಾವ ಸಮಯದಾಗ ಬಂದರೂ ಸಹ ಅವರಿಗೆ ಇಲ್ಲಿ ಪೂಜೆ ಮಾಡೋ ಅವಕಾಶಗಳನ್ನು ನೀಡಿರ್ತಾರೆ. ಇಲ್ಲಿ ನೀವು ನೋಡ್ಬೋದು 1 ಅಡಿ 2 ಅಡಿ 3 ಅಡಿ ಲಿಂಗಗಳು. ಎಷ್ಟು ಅದ್ಭುತವಾದಂತಹ ಲಿಂಗ ಸ್ಟ್ರಕ್ಚರ್ ನೋಡಿ, ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು. ಪ್ರತಿಯೊಂದು ಎಷ್ಟು ಅಡಿ ಇದೆ ಅಂತೂ ಸುಮಾರು ಒಂದು 3 ಅಥವಾ 4 ಎಕರೆ ಈ ಒಂದು ಜಾಗದಲ್ಲಿ ಎಲ್ಲ ಕಡೆ ನೋಡಿದರೂ ಸಹ ಲಿಂಗಗಳೇ ಕಾಣಿಸ್ತಾವ. ಅಷ್ಟೊಂದು ಅದ್ಭುತವಾದಂಥ ಈ ಸ್ಥಳ. ಇಲ್ಲಿ ನೋಡ್ರಿ ಯಾವ ಥರ ಅವ್ರು ಕಟ್ಟಿದವರು ಯಾವ ಥರ ಗುಡಿ ಮಾಡ್ಯಾರ. ಸ್ನೇಹಿತರೆ, ಇವಾಗ ನೀವು ನನ್ನ ಹಿಂದ್ಗಡೆ ನೋಡ್ಬೋದು ಆನೆಗಳ ಒಂದು ಪ್ರತಿರೂಪ ಇಲ್ಲಿ ಸಿಮೆಂಟಿಂದ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈ ಕಡೆಯೂ ಸಹ ಆನೆ, ಅದೇ ರೀತಿಯಾಗಿ ಇಲ್ಲಿ ಒಂದು ಏನು ನಿಮ್ಗೆ ಅಲ್ಲಿ ದೊಡ್ಡದಾದಂತಹ ಒಂದು ನಂದಿ ಮತ್ತು ಲಿಂಗ ಸೇಮ್ ಟು ಸೇಮ್ ಈ ಕಡೆ ನನ್ನ ಹಿಂದ್ಗಡೆ ನೋಡ್ಬೋದು. ಅದಕ್ಕಿಂತ ಒಂದು ಸ್ವಲ್ಪ ಚಿಕ್ಕದಾಗಿದೆ. ಅದ್ಭುತವಾದಂಥ ಸ್ಥಳ ನೋಡಿರಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಇವಾಗ ಏನು ನೀವು ನೋಡ್ತಿದ್ದೀರಲ್ಲ, ಈ ಒಂದು ಆವರಣದಲ್ಲಿ ಪ್ರತಿಯೊಂದು ದೇವರ ಒಂದು ಈ ಥರ ಮೂರ್ತಿಗಳನ್ನು ಕಟ್ಟಿ ಅಲ್ಲಿ ನೋಡಿ ಯಾವ ಥರ ಅದಕ್ಕೆ ಎಷ್ಟೊಂದು ಅಚ್ಚುಕಟ್ಟಾಗಿ ಎಲ್ಲ ಗ್ಲಾಸ್ಗಳನ್ನು ವರ್ಕ್ ಮಾಡಿ ನೋಡಿ ಎಲ್ಲ ಈ ಒಂದು ಆವರಣದಲ್ಲಿ ಪ್ರತಿಯೊಂದು ಇಲ್ಲಿ ಅದೇ ರೀತಿಯಾದಂಥ ನಿಮಗೇನು ತೋರಿಸ್ತೀನಿ ದೊಡ್ಡದಾದಂಥ ಲಿಂಗ ಅದರದೇ ಸೇಮ್ ಟು ಸೇಮ್ ಇಲ್ಲೊಂದು ಅದಕ್ಕಿಂತ ಸ್ವಲ್ಪ ಚಿಕ್ಕದಿದೆ. ಸೇಮ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು